ಇನ್ನು ಕೇರಳ ಮತ್ತೆ ಖ್ಯಾತಿ ತೆಗೆದಿದೆ. ಅಲ್ಲಿನ ಕನ್ನಡ ಶಾಲೆಗಳಲ್ಲಿ ಅಂದರೆ ಬಾರ್ಡರ್ ಅಲ್ಲಿ ಇರುವಂತ ಕನ್ನಡ ಶಾಲೆಗಳಲ್ಲಿ ಕೇರಳವನ್ನ ಮಲಯಾಳಂನ್ನ ಒತ್ತಾಯಪೂರ್ವಕವಾಗಿ ಹೇರಿಕೆಯನ್ನು ಮಾಡಲಾಗ್ತಾ ಇದೆ. ಕೇರಳದ ಎಲ್ಲಾ ಶಾಲೆಗಳಲ್ಲಿ ಕೂಡ ಮಲಯಾಳಂನ್ನ ಹೇರಿಕೆ ಮಾಡಲಾಗ್ತಾ ಇದೆ. ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯ ಮಾಡಲಾಗಿದೆ ಅಂತೆ. ನೋಡಿ, ಈ ಕಾಸರಗೋಡು ಈ ಭಾಗದ ಜನರೇನಿದ್ದಾರೆ ಅವರಿಗೆ ಕನ್ನಡ ಬಿಟ್ಟು ಮಲಯಾಳಂ ಬರಲ್ಲ. ಪಾಪ ಮಕ್ಕಳಿಗೆ ಓದು ಬರಹ ಎಲ್ಲವೂ ಕೂಡ ಕನ್ನಡದಲ್ಲೇ ಆಗಿರೋದು. ಆದರೆ ಆ ಶಾಲೆಗಳಲ್ಲಿ ಇದೀಗ ಮಲಯಾಳಮೇ ಮಾತೃಭಾಷೆ ಆಗಬೇಕು, ಮಲಯಾಳಮೇ ಫಸ್ಟ್ ಲ್ಯಾಂಗ್ವೇಜ್ ಆಗಬೇಕು ಅಂತ ಹೇಳಿ ಮಕ್ಕಳಿಗೆ ಹಿಂಸೆ ಕೊಟ್ಟು ಹೇರಿಕೆಯನ್ನು ಮಾಡಲಾಗ್ತಾ ಇದೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಮಲಯಾಳಮನ್ನು ಕಡ್ಡಾಯ ಮಾಡಲಾಗಿದೆ ಅಂತೆ. ಕೇರಳದ ಕನ್ನಡ ಶಾಲೆಗಳೇ ಸರ್ಕಾರದ ಟಾರ್ಗೆಟ್ ಆಗಿದೆ. ಕರ್ನಾಟಕದ ಕಾಸರಗೋಡು ಅದು ಯಾವತ್ತಿಗೂ ಕರ್ನಾಟಕದ್ದೇ. ಕಾಸರಗೋಡು ಇವತ್ತಿಗೆ ಕೇರಳದ ವಶವಾಗಿರಬಹುದು, ಆದರೆ ಆ ಭಾಗದ ಜನರು ಮಾತಾಡುವುದು ತುಳು ಭಾಷೆಯನ್ನ ಮತ್ತು ಕನ್ನಡವನ್ನ. ಅಲ್ಲಿರುವವರೆಲ್ಲರೂ ಓದ್ಕೊಂಡು ಬಂದಿದ್ದು ಇದುವರೆಗೆ ಕನ್ನಡ ಮೀಡಿಯಂ ಅಲ್ಲೇ. ಸಡನ್ ಆಗಿ 1ರಿಂದ 9ನೇ ತರಗತಿವರೆಗೆ ಓದಿದಂತಹ ಮಗುವಿಗೆ, ಕನ್ನಡ ಮಾಧ್ಯಮದಲ್ಲಿ ಓದಿದ ಮಗುವಿಗೆ 10ನೇ ಕ್ಲಾಸಲ್ಲಿ ನೀ ಮಲಯಾಳಮಲ್ಲಿ ಎಕ್ಸಾಮ್ ಬರೆಯೋ ಅಂತ ಹೇಳಿದ್ರೆ ಹೆಂಗ್ ಬರೀಬಹುದು ಹೇಳಿ? ಕಾಸರಗೋಡಲ್ಲಿ ಆಗ್ತಾ ಇರೋದು ಕೂಡ ಅದೇ. ಇದುವರೆಗೆ ಕನ್ನಡದಲ್ಲಿ ಓದಿದ ಮಕ್ಕಳಿಗೆ ಇಲ್ಲ, ಇನ್ನು ಮುಂದೆ ನೀನೇನಿದ್ರು ಮಲಯಾಳಮಲ್ಲೇ ಬರಿಬೇಕು, ಮಲಯಾಳಮಲ್ಲೇ ಓದಬೇಕು ಅಂತ ಹೇಳ್ತಾ ಇದೆ ಕೇರಳ ಸರ್ಕಾರ, ಪಿಣರಾಯಿ ವಿಜಯನ್ ಸರ್ಕಾರ. ಅಪ್ಡೇಟ್ಸ್ ನೋಡೋದಾದ್ರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ಕತೆ ಸತ್ಯವಾಗುತ್ತಾ? ಸಿನಿಮಾ ಕತೆ ಸತ್ಯವಾಗೋದಲ್ಲ, ಸತ್ಯವಾದ ಕಥೆಯನ್ನು ಆಧರಿಸಿ ಅವತ್ತು ಸಿನಿಮಾ ಮಾಡಿದ್ದಂತ. ಕಾಸರಗೋಡು ಕನ್ನಡಿಗರ ಕಥೆ ವ್ಯತೆ ಬಿಚ್ಚಿಟ್ಟಿದ್ದಂತ ರಿಷಬ್ ಶೆಟ್ರು 2018ರಲ್ಲಿ ತೆರೆ ಕಂಡಿದ್ದಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರ. ಕಾಸರಗೋಡು ಕನ್ನಡಿಗರ ಕುರಿತಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಾಸರಗೋಡು ಚಿತ್ರ ಏನಿತ್ತು, ಆ ಚಿತ್ರದ ಸ್ಟೋರಿ ಇದೆಯಲ್ಲ, ಅವತ್ತಿನಿಂದಲೂ ಈ ಜ್ವಲಂತ ಸಮಸ್ಯೆಗಳು ಹಿಂಗೇ ಇದ್ದವು. ಪದೇ ಪದೇ ಮಲಯಾಳಮನ್ನ ಹೇರಿಕೆ ಮಾಡುವಂತ ಪ್ರಯತ್ನ ಆಗ್ತಾನೆ ಇತ್ತು. ಸೊ ಆ ಕಥೆಗಳನ್ನ ಆಧರಿಸಿ ಆ ಒಂದು ಕಥೆಯನ್ನು ಬರೆಯಲಾಗುತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಮೊದಲಿಂದಲೂ ಇದ್ದಂತ ಸಮಸ್ಯೆ ಅದು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿಯನ್ನ ಕಾಪಾಡಬೇಕು. ಸಂವಿಧಾನ 30, 347, 350, 350A ಮತ್ತು 350B ವಿಧಿಯನ್ನ ಉಲ್ಲಂಘನೆಯನ್ನ ಮಾಡಲಾಗಿದೆ. ಹಾಗಾಗಿ ಮಾತೃಭಾಷೆಯಲ್ಲಿ ಮಕ್ಕಳು ಕಲಿಯುವ ಅವಕಾಶ ನೀಡುವ ವಿಧಿಗಳನ್ನ ಇಲ್ಲಿ ಉಲ್ಲಂಘನೆಯನ್ನ ಮಾಡಲಾಗಿದೆ. ಕೇರಳ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಹೆದರುತ್ತಲ್ಲ ಪಿಣರಾಯಿ ವಿಜಯನ್ ಅವರ ಟ್ವೀಟಿಗೆ. ಅದೇ ಕುತಂತ್ರಿ ಮಾಡಿರುವಂತ ಕೆಲಸ ಇದು. ಕನ್ನಡ ಮಕ್ಕಳು ಕನ್ನಡದಲ್ಲಿ ಓದಿ ಬರಿಬೇಕಾಗಿರುವಂತಹ ಮಕ್ಕಳ ಸ್ವಾತಂತ್ರ್ಯವನ್ನ ಹರಣ ಮಾಡಲಾಗ್ತಾ ಇದೆ. ಪಾಪ ಮಕ್ಕಳ ಪರಿಸ್ಥಿತಿ ಏನಾಗಿರ್ಬೇಕು ಯೋಚನೆ ಮಾಡಿ. ಇದುವರೆಗೆ ಕನ್ನಡದಲ್ಲಿ ಓದಿ ಬರಿತಿದ್ದ, ಆಡಿ ಬೆಳೆದಿದ್ದಂತ ಮಕ್ಕಳಿಗೆ ಸಡನ್ ಆಗಿ ನೀನು ಮಲಯಾಳಂ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಅದು ಹೆಂಗ್ ಕಾಣಿಸುತ್ತೆ? ಬೋರ್ಡಲ್ಲಿ ಇರುವಂತ ಅಕ್ಷರಗಳು ಏನೋ ವಿಚಿತ್ರವಾಗಿ ಕಾಣಿಸುತ್ತೆ. ಇದೇನಪ್ಪ ಇದುವರೆಗೆ ನಾವು ನೋಡದೇ ಇರುವಂತದ್ದು ಅಂತ. ಇನ್ನು ಈ ವಿಚಾರದ ಕುರಿತಾಗಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರಂತೆ. ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಶಾಲೆಗಳಲ್ಲಿ ಅವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಕೇರಳದಲ್ಲಿ ಕಲಿಯುವಂತ ಕನ್ನಡ ಮಕ್ಕಳಿಗೆ ಹಿನ್ನಡೆಯಾಗಲಿದೆ. ಸಂವಿಧಾನದ 30, 347, 350, 350A, 350B ವಿಧಿಗಳಿಗೆ ಉಲ್ಲಂಘನೆಯನ್ನ ಮಾಡಲಾಗಿದೆ. ಮಾತೃಭಾಷೆಯಲ್ಲಿ ಮಕ್ಕಳು ಯಾವುದೇ ಸ್ಟೇಟ್ ಅಲ್ಲಿ ಇದ್ರೂ ಕೂಡ ಅವರವರ ಮಾತೃಭಾಷೆಯಲ್ಲಿ ಕಲಿಯುವಂತಹ ಹಕ್ಕು ಆ ಮಕ್ಕಳಿಗಿದೆಯಲ್ಲ, ಅದನ್ನ ಹರಣ ಮಾಡಲಾಗ್ತಾ ಇದೆ ಕೇರಳದಲ್ಲಿ. ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಕನ್ನಡದ ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಕರ್ನಾಟಕ ಗಡಿ ಪ್ರದೇಶದ
ಪ್ರಾಧಿಕಾರ ತೀವ್ರ ವಿರೋಧವನ್ನ ಮಾಡ್ತಾ ಇದೆ. ಇದಕ್ಕೆ ಮಲಯಾಳ ಮಸೂದೆಯಿಂದ ಕನ್ನಡ ಭಾಷಿಕರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕೇರಳದಲ್ಲಿ ಕಲಿಯುವ ಕನ್ನಡದ ಮಕ್ಕಳಿಗೆ ಹಿನ್ನಡೆಯಾಗಲಿದೆ. ತಮ್ಮದಲ್ಲದ ಭಾಷೆಯನ್ನ ಕಲಿಯುವ ಅನಿವಾರ್ಯತೆ ಇಲ್ಲಿ ಸೃಷ್ಟಿಸ್ತಾ ಇದ್ದಾರೆ ನೋಡಿ. ಎಸ್, ತಮ್ಮದಲ್ಲದ ಭಾಷೆಯನ್ನು ಕಲಿಯುವಂತ ಅನಿವಾರ್ಯತೆಗೆ ಮಕ್ಕಳು ಬಂದ್ಬಿಟ್ಟಿದ್ದಾರೆ. ಶೈಕ್ಷಣಿಕ ಸಾಧನೆಗೂ ಅಡ್ಡಿಯನ್ನು ತರ್ತಾ ಇದ್ದಾರೆ. ಸಂವಿಧಾನದ ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆಗೆ ವಿರುದ್ಧ ನಡೆಯನ್ನ ತೋರಿಸ್ತಾ ಇದೆ ಅಲ್ಲಿನ ಸರ್ಕಾರ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಮತ್ತು ಕೇರಳದಲ್ಲಿ ಕಲಿಯುವಂತ ಕನ್ನಡದ ಮಕ್ಕಳಿಗೆ, ಕೇರಳದಲ್ಲಿ ಕಲಿಯುವ ಕನ್ನಡದ ಮಕ್ಕಳಿಗಲ್ಲ, ಕಾಸರಗೋಡಿನಲ್ಲಿ ಕಲಿಯುವ ಕನ್ನಡದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಶೈಕ್ಷಣಿಕ ಸಾಧನೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ಭವಿಷ್ಯಕ್ಕೂ ಕಂಟಕವಾಗಲಿದೆ. ಯಾವುದೇ ವಿಧಿಗಳನ್ನು ಇರಲಿ, ನಾವು ಅದೆಲ್ಲದಕ್ಕಿಂತ ದೊಡ್ಡವರು. ನಮಗೆ ಯಾವ ವಿಧಿಗಳು ಕೂಡ ತಾಗೋದೇ ಇಲ್ಲ. ಸಂವಿಧಾನದ 347 ಅಂದ್ರೆ ಪ್ರಾಬ್ಲಮ್ಗಳಿವೆ ಅಲ್ಲ, ಇದ್ಯಾವುದು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾವೇನು ಹೇಳ್ತೀವಿ ಎಲ್ಲರೂ ಅದನ್ನೇ ಪಾಲಿಸಬೇಕು ಅನ್ನುವಂಥ ಮೊಂಡು ನಿಲುವಿಗೆ ಕೇರಳ ಸರ್ಕಾರ ಹೋಗಿದೆ. ಕೇರಳದ ತುಂಬಾ ಎಷ್ಟು ಶಾಲೆಗಳಿವೆ ಅಲ್ಲೆಲ್ಲವೂ ಕೂಡ ಮಲಯಾಳಂ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ.